ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತದ ನೋಯ್ಡಾದಲ್ಲಿ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ? ವೇತನ ಹೆಚ್ಚಳ, ವಾರದ ರಜೆ, ಬೇರೆ ಬೇರೆ ಸವಲತ್ತುಗಳನ್ನು ನಮಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನೌಕರರಿಂದ ಶುರುವಾದಂತಹ ಪ್ರತಿಭಟನೆ ಉದ್ವಿಗ್ನಗೊಂಡು ಬೆಂಕಿ ಹಚ್ಚುವ ತನಕ, ಕಟ್ಟಡಗಳಿಗೆ ಕಲ್ಲು ಹೊಡೆಯುವ ತನಕ, ವಾಹನಗಳಿಗೆ ಕಲ್ಲು ಹೊಡೆಯುವ ತನಕವೂ ಕೂಡ ಈ ಪ್ರತಿಭಟನೆಯ ಜ್ವಾಲೆ ವ್ಯಾಪಿಸಿಬಿಡ್ತು. ಈ ಪ್ರತಿಭಟನೆಯ ಜ್ವಾಲೆ ವ್ಯಾಪಿಸಿದ ತನಕ ಅಂದರೆ ಈ ಶುರುವಾದ ಮೇಲೆ ಇದರ ಬಗ್ಗೆ ಕೆಲವೊಂದಿಷ್ಟು ಅನುಮಾನಗಳು ಬರೋದಕ್ಕೆ ಶುರುವಾಯಿತು. ಇವರು ಕಾರ್ಮಿಕರು ಮಾತ್ರ ಪ್ರತಿಭಟನೆ ಮಾಡ್ತಿದ್ದಾರಾ? ಇವರ ಹಿಂದೆ ಯಾರಾದರೂ ಕೈವಾಡ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಬರೋದಕ್ಕೆ ಶುರುವಾಯಿತು. ನೋಯ್ಡಾ ಕಾರ್ಮಿಕರ ಪ್ರತಿಭಟನೆ ಹಿಂಸಾಚಾರಗಳ ಆಗ್ಬಿಟ್ಟಿದೆ. ನೋಯ್ಡಾದ ಫೇಸ್ 2 ಸೆಕ್ಟರ್ 60, 62 ಮತ್ತು 84ನಲ್ಲಿ ಕೈಗಾರಿಕಾ ಕಾರ್ಮಿಕರಿಂದ ವೇತನ ಹೆಚ್ಚಳಕ್ಕೆ ಪ್ರತಿಭಟನೆ. ಮೊಬೈಲ್ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ. IT ಕ್ಷೇತ್ರಗಳ ಅತಿ ಹೆಚ್ಚು ಕಂಪನಿಗಳಿರೋದು ನೋಯ್ಡಾದಲ್ಲಿ. ಇದರ ಜೊತೆಗೆ 11,000 ಕೈಗಾರಿಕೆಗಳು ನೋಯ್ಡಾದಲ್ಲಿ ಇದೆ ಅನ್ನುವಂಥ ಡೀಟೇಲ್ಸ್ಗಳಿದೆ. ಗಾರ್ಮೆಂಟ್ಸ್ ಆಗಿರ್ಬೋದು, ಉತ್ಪಾದನಾ ಘಟಕಗಳಾಗಿರ್ಬೋದು, ಬೇರೆ ಬೇರೆ ಎಲೆಕ್ಟ್ರಿಕ್ ಐಟಮ್ಗಳಾಗಿರ್ಬೋದು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕೆಗಳಿದೆ. ಇಲ್ಲಿ ಇವರು ಸಂಬಳವನ್ನು ಹೆಚ್ಚಳ ಮಾಡಬೇಕು ಅಂತ ಅವರು ಪ್ರತಿಭಟನೆ. 300ಕ್ಕೂ ಅಧಿಕ ಕಾರ್ಮಿಕರ ಬಂಧನ ಆಗಿದೆ. 100 ಜನರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. 40,000ಕ್ಕೂ ಹೆಚ್ಚು ಕಾರ್ಮಿಕರು 80ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಭದ್ರಾಪಡೆಗಳ ನಡುವೆ ಘರ್ಷಣೆ ಆಗಿದೆ. ಇದು ನೋಯ್ಡಾದಲ್ಲಿ ಆಗಿರುವಂಥ ಬೆಳವಣಿಗೆ. ಯಾಕಾಯ್ತು ಈ ಬೆಳವಣಿಗೆ ಅಂತ ನೋಡ್ತಾ ಹೋಗೋದಾದರೆ, ಪಕ್ಕದ ಹರಿಯಾಣದಲ್ಲಿ ಒಂದು ಬೆಳವಣಿಗೆ ಆಯಿತು. ಹರಿಯಾಣದಲ್ಲಿ ಕನಿಷ್ಠ ವೇತನ 11,274ರಿಂದ ಅಂದರೆ ಕಾರ್ಮಿಕರಿಗೆ 15,220 ರೂಪಾಯಿಗೆ ಏರಿಕೆ ಮಾಡಿಬಿಟ್ರು. ಮತ್ತೊಂದು ಕಡೆ ಅರೆ ಕೌಶಲ್ಯ ಪೂರ್ಣ ಕಾರ್ಮಿಕರ ವೇತನವನ್ನು 12,430 ರೂಪಾಯಿಂದ 16,780 ರೂಪಾಯಿಗೆ ಏರಿಕೆ ಮಾಡಿತು. ಪಕ್ಕದ ಹರಿಯಾಣದಲ್ಲಿ ಕಾರ್ಮಿಕರ ಸಂಬಳ ಏರಿಕೆ ಆಯಿತು 35%. ಆದರೆ ನಮ್ಮ ಸಂಬಳ ಮಾತ್ರ ಹಾಗೇ ಇದೆ. ನಮ್ಮಲ್ಲಿ ದಿನಕ್ಕೆ 350 ರೂಪಾಯಿಂದ 400 ರೂಪಾಯಿ ಕೂಲಿ ಮಾತ್ರ ಕೊಡ್ತಾ ಇದ್ದಾರೆ. ತಿಂಗಳಿಗೆ ಕೇವಲ 11,000ದಿಂದ 13,000 ರೂಪಾಯಿ ಮಾತ್ರ ಸಂಬಳ ಸಿಗ್ತಾ ಇದೆ. ಹೀಗಾಗಿ ಪಕ್ಕದ ಹರಿಯಾಣದಂತೆ ನಮ್ಮಲ್ಲಿಯೂ ಕೂಡ ವೇತನವನ್ನು ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಹಿಂಸಾಚಾರ ಶುರುವಾಯಿತು. ಹಾಗಾದರೆ ಈ ಪ್ರಕರಣಕ್ಕೂ ಈ ಪ್ರತಿಭಟನೆಗೂ ಕಾರ್ಮಿಕರ ಬೇಡಿಕೆಗೂ ಪಾಕ್ಗೂ ಏನು ಸಂಬಂಧ, ಏನು ಲಿಂಕ್ ಇದೆ? QR ಕೋಡ್ಗಳನ್ನು ಬಳಕೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಈಗ ಪ್ರತಿಭಟನೆ ಆಗಬೇಕು ಅಂತ ಹೇಳಿದ್ರೆ ಒಂದು ಗುಂಪುಗಳು, ಅದು ಕಾರ್ಮಿಕರ ವೇದಿಕೆ ಆಗಿರ್ಬೋದು, ಲೇಬರ್ ಆರ್ಗನೈಸೇಷನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತವೆ. ಈ ಗುಂಪಿನವ್ರು ಏನು ಮಾಡಿದ್ದಾರೆ? ಒಂದು ವಾಟ್ಸಪ್ QR ಲಿಂಕನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಲಿಂಕನ್ನು ಕ್ರಿಯೇಟ್ ಮಾಡಿ ಆ ಕೈಗಾರಿಕೆಗಳ ಗೋಡೆಗಳು, ಗೇಟ್ಗಳು, ಅಲ್ಲಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲೆಲ್ಲ ಅಂಟಿಸಿ ಆ ಲಿಂಕ್ ಮುಖಾಂತರ ನೀವು ಗ್ರೂಪನ್ನು ಜಾಯ್ನ್ ಆಗಬೇಕು ಅಂತೇನೋ ಹೇಳಿದ್ದಾರೆ. ಹೀಗಾಗಿ ರಾತ್ರೋರಾತ್ರಿ ಪ್ಲಾನ್ ಆಗಿದೆ. ಕಾರ್ಮಿಕ ಚಳುವಳಿ ಎನ್ನುವಂಥ ಗ್ರೂಪ್ನಲ್ಲಿ ಎಲ್ಲವೂ ಕೂಡ ಆಗಿದೆ. ಆ ಸಮಯದಲ್ಲಿ ಏನಾಗಿದೆ, ಆ ಗ್ರೂಪ್ನಲ್ಲಿ ದಾಳಿಯನ್ನು ಹೆಂಗೆ ಮಾಡೋದು, ಅದಾದ ನಂತರ ಎಲ್ಲರೂ ಕೂಡ ಸೇರಬೇಕು, ಕಲ್ಲುಗಳನ್ನು ಯಾವಾಗ ಹೊಡಿಬೇಕು, ಏನು ಮಾಡಬೇಕು, ಏನು ಎತ್ತ, ಎಲ್ಲದರ ಬಗ್ಗೆಯೂ ಕೂಡ ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಅಲ್ಲಿಯ ಸಚಿವರು ಹೇಳ್ತಾ ಇರುವಂಥ ಮಾತು. ಪ್ರತಿಭಟನೆ ಯಾರೇ ನಡೆಸಿದ್ರು ಅವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತ ಅಲ್ಲಿಯ ಕಾರ್ಮಿಕ ಇಲಾಖೆಯ ಸಚಿವ ಅನಿಲ್ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಈ ಪ್ರತಿಭಟನೆಯಲ್ಲಿ ಒಂದು ಪಿತೂರಿ ಅಂತೂ ಮೇಲ್ನೋಟಕ್ಕೆ ಕಾಣಿಸ್ತಿದೆ ಅಂತ ಅವ್ರು ಹೇಳ್ತಾ ಇರೋದು. ಇದರ ಜೊತೆಗೆ ಕಾರ್ಮಿಕರ ಅಳಲು ಏನು, ಯಾವ ಕಾರಣಕ್ಕಾಗಿ ಇವರು ಪ್ರತಿಭಟನೆ ಮಾಡ್ತಾ ಇರೋದು? ದಿನಕ್ಕೆ 12 ಗಂಟೆ ಕೆಲಸ, ಕೇವಲ 11ರಿಂದ 15,000 ರೂಪಾಯಿ ಸಂಬಳ ಕೊಡ್ತಿದ್ದಾರೆ. ಇಂದಿನ ದುಬಾರಿ ಕಾಲದಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಸಂಸಾರ ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಸಾಮಾನ್ಯವಾಗಿ ಗೊತ್ತಿದೆ, 8 ಗಂಟೆಗಳ ಕಾಲ ಕೆಲಸವನ್ನು ಮಾಡಿಸಬೇಕು ಅನ್ನೋದು ನಿಯಮ ಇದೆ. ಆದರೆ 12 ಗಂಟೆ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಆರೋಪ. ಈ ಕನಿಷ್ಠ ಸಂಬಳ ಏನಿದೆ ಅದನ್ನು 20ರಿಂದ 25,000 ರೂಪಾಯಿಗೆ ಏರಿಕೆ ಮಾಡಬೇಕು, ಹೆಚ್ಚಳ ಮಾಡಬೇಕು ಅಂತ. ಮತ್ತೊಂದು ಕಡೆ 2 ಪಾಳಿಯಲ್ಲಿ ಕೆಲಸ ಮಾಡಲು ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಒತ್ತಾಯ ಅನ್ನುವಂಥ ಆರೋಪ. 2 ಪಾಳಿಯದಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಕೈಗಾರಿಕೆಗಳು ಹೇಳ್ತಾ ಇದೆ, ಒಪ್ಪಂದ ಮಾಡ್ಕೊಳ್ತಿದ್ದಾರೆ. ಇದನ್ನು ಕೈ ಬಿಡಬೇಕು ಎನ್ನುವಂತಹ ಮಾತುಗಳನ್ನು ಕಾರ್ಮಿಕರ ಇದೀಗ ಅಳಲನ್ನು ತೋಡ್ಕೊಳ್ತಾ ಇರೋದು. ಇದರ ಜೊತೆಗೆ ಕಾರ್ಮಿಕರ ಪ್ರಮುಖ ಬೇಡಿಕೆಗಳೇನು? ಕೆಲವೊಂದಿಷ್ಟು ಬೇಡಿಕೆಗಳನ್ನು ಅವರು ಇಟ್ಟಿದ್ದಾರೆ. 20,000 ರೂಪಾಯಿ ವೇತನಕ್ಕೆ ಆಗ್ರಹ. ನಾನು ಅವಾಗಲೇ ಹೇಳಿದೆ, 350ರಿಂದ 400 ರೂಪಾಯಿ ಕೂಲಿ ಕೊಡ್ತಾರೆ. ಅದನ್ನು ತಿಂಗಳಿಗೆ ಕೌಂಟ್ ಮಾಡಿದರೆ 10ರಿಂದ 12,000 ರೂಪಾಯಿ ಆಗಿಬಿಡುತ್ತೆ. ಹೀಗಾಗಿ ಅದರಲ್ಲಿ ನಮಗೆ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. 20,000 ರೂಪಾಯಿ ನಮಗೆ ಕನಿಷ್ಠ ವೇತನ ಕೊಡಬೇಕು, ಅಂದರೆ ನಮಗೆ ಜೀವನ ಮಾಡೋದಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾ ಇರೋದು. ಮತ್ತೊಂದು ಕಡೆ ವಾರದ ರಜೆ, ವಾರಕ್ಕೊಂದು ಕಡ್ಡಾಯವಾಗಿ ವೀಕ್ಲಿ ಆಫ್ ನಮಗೆ ಬೇಕು, ವಾರದ ರಜೆಯನ್ನು ಕಡ್ಡಾಯವಾಗಿ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ.
ಓಲ್ ಟೈಮ್ ಭತ್ತೆ ಅಂದರೆ OT ಮಾಡಿದರೆ, ಹೆಚ್ಚುವರಿ ಸಮಯದಲ್ಲಿ ಕೈಗಾರಿಕೆಗಳಲ್ಲಿ ಕೆಲಸವನ್ನು ಮಾಡಿದರೆ ಅದನ್ನು ಕಾನೂನುಬದ್ಧವಾಗಿ ಡಬಲ್ ವೇತನವನ್ನು ಮಾಡಿ ಅದನ್ನು ನಮಗೆ ಕೊಡಬೇಕು ಅನ್ನುವಂಥದ್ದು. ಕೆಲಸದ ಭದ್ರತೆ ವಿಚಾರದಲ್ಲಿ ಅವರಿಗೊಂದಿಷ್ಟು ಆತಂಕ ಇದೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ, ಗುತ್ತಿಗೆ ಆಧಾರದ ಮೇಲೆ ನಮ್ಮನ್ನು ಅವರು ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಗುತ್ತಿಗೆ ಆಧಾರದ ಮೇಲೆ ನಮ್ಮನ್ನು ಅಪಾಯಿಂಟ್ ಮಾಡ್ಕೊಳ್ಳೋದನ್ನು ಬಿಟ್ಟು ಕಾಯಂ ಉದ್ಯೋಗ ಭದ್ರತೆಯನ್ನು ನಮಗೆ ಕೊಡಬೇಕು ಅನ್ನೋದನ್ನು ಅವರು ಬೇಡಿಕೆ ಇಟ್ಟಿದ್ದಾರೆ. ಈಗ ಇರುವಂಥ ದಿನಕ್ಕೆ 12 ಗಂಟೆ ಏನು ಕೆಲಸ ಇದೆ, ಆ 12 ಗಂಟೆ ಕೆಲಸದ ಬದಲಾಗಿ 8 ಗಂಟೆಗೆ ಅದನ್ನು ಸೀಮಿತಗೊಳಿಸಬೇಕು. 8 ಗಂಟೆಗೆ ಸೀಮಿತಗೊಳಿಸಿ ವಾರಕ್ಕೊಂದು ರಜೆ ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಎನ್ನುವಂತಹ ಬೇಡಿಕೆಯನ್ನು ಇದೀಗ ಕಾರ್ಮಿಕರು ಅದನ್ನು ಮುಂದೆ ಇಟ್ಟಿದ್ದಾರೆ. ಹರಿಯಾಣ ಮಾದರಿ, ಒನ್ಸ್ ಅಗೇನ್ ಅವರು ಹೇಳ್ತಾ ಇರೋದು ಹರಿಯಾಣದಲ್ಲಿ ಕಾರ್ಮಿಕರ ವೇತನ ಏರಿಕೆ ಆಗಿದೆ. ಇವರು ಕೇಳ್ತಾ ಇರುವಂಥ ಎಲ್ಲ ಬೇಡಿಕೆಗಳನ್ನು ಅಲ್ಲಿ ಸರ್ಕಾರ ಈಡೇರಿಸಿದೆ. ಕೈಗಾರಿಕೆಯ ಆಡಳಿತ ಮಂಡಳಿಯ ನಿರ್ದೇಶಕರೆಲ್ಲ ಒಪ್ಕೊಂಡಿದ್ದಾರೆ. ಆದರೆ ನೋಯ್ಡಾದಲ್ಲಿರುವಂತಹ ಕಾರ್ಮಿಕ ಅಂದರೆ ಈ ಕೈಗಾರಿಕೆಗಳ ಆಡಳಿತ ಮಂಡಳಿ ನಿರ್ದೇಶಕರೇನಿದ್ದಾರೆ ಅವರು ಒಪ್ಕೊಳ್ತಾ ಇಲ್ಲ ಎನ್ನುವಂಥ ಗಂಭೀರ ಆರೋಪವನ್ನು ಈಗ ಅವರು ಮಾಡ್ತಾ ಇರೋದು. ಇದೇ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಇವೆಲ್ಲವೂ ಕೂಡ ಕಾರ್ಮಿಕರ ಬೇಡಿಕೆಗಳು. ಯಾವ್ಯಾವೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅನ್ನೋದು ನೋಡ್ತಾ ಇದ್ರಿ. ಇದರ ಜೊತೆಗೆ ಈ ಕಾರ್ಮಿಕರ ಪ್ರೊಟೆಸ್ಟ್ಗೆ ನಾನು ಅವಾಗಲೇ ಹೇಳಿದ ಹಾಗೆ ಪಾಕ್ನ ಕೈವಾಡ ಇದೆ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇದೆ. ಈ ವಿಚಾರದ ಬಗ್ಗೆ ಮತ್ತು ಕಾರ್ಮಿಕರ ಒಟ್ಟಾರೆ ಪ್ರತಿಭಟನೆ ಬಗ್ಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. देश में आपकी डबल इंजन की सरकार, एनडीए की डबल इंजन की सरकार, प्रधानमंत्री मोदी जी के नेतृत्व मार्गदर्शन में सुरक्षा का, सुशासन का, सेवा का, इंडस्ट्रियलाइजेशन का एक मॉडल खड़ी कर रही है. बेटी और व्यापारी की सुरक्षा सुनिश्चित कर रही है. नौजवान के लिए नौकरी और रोजगार की गारंटी दे रही है. अन्नदाता किसान के चेहरे पर खुशहाली लाने का काम कर रही है. तब ಯೋಗಿ ಆದಿತ್ಯನಾಥ್ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ತುರ್ತು ಸಭೆಯನ್ನ ಯೋಗಿ ಆದಿತ್ಯನಾಥ್ ಎಲ್ಲ ಕರೆದು ಕೆಂಡಾಮಂಡರಾಗಿದ್ದಾರೆ. ಏನೆಲ್ಲ ಹೇಳಿದ್ರು? ಪ್ರತಿಭಟನೆಗಳು ಇವು ಆಕಸ್ಮಿಕ ಅಲ್ಲ, ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂಥ ಪಿತೂರಿ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿರೋದು. ಕೆಲಸಗಾರನ ಹೆಸರಿನಲ್ಲಿ ಅಶಾಂತಿ ಸೃಷ್ಟಿ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಉಗ್ರಗಾಮಿ ಅಥವಾ ನಕ್ಸಲೇಟ್ ಸಂಬಂಧಿತ ಚಟುವಟಿಕೆ ಮರುಜೀವಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಅನುಮಾನವನ್ನು ಇದೀಗ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಕಾರ್ಮಿಕ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಭಾರಿ ಇಂಪಾರ್ಟೆಂಟ್ ಅದು. ಅವ್ರು ಹೇಳ್ತಾ ಇರೋದು ಇದೊಂದು ವ್ಯವಸ್ಥಿತ ಪಿತೂರಿ. ಇದು ಈ ಹಿಂದೆ ಮೀರಟ್ ಮತ್ತು ನೋಯ್ಡಾದಲ್ಲಿ ಪಾಕಿಸ್ತಾನದ ಜೊತೆಗೆ ಸಂಪರ್ಕ ಇರುವಂತಹ 4 ಶಂಕಿತ ಉಗ್ರರನ್ನು ಬಂಧನ ಮಾಡಿದ್ದೀವಿ. ಆ ಬಂಧನದ ನಂತರ ಇಂಥದ್ದೊಂದು ಬೆಳವಣಿಗೆಗಳು ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನದ ಜೊತೆಗೆ ಈ ಪ್ರತಿಭಟನೆಗೆ ಕೆಲವೊಂದಿಷ್ಟು ಜನರ ಲಿಂಕ್ ಇರಬಹುದು. ಪ್ರತಿಭಟನೆ ನಡೀತಾ ಇದ್ದಂತಹ ಸಮಯದಲ್ಲಿ ಏಕಾಏಕಿಯಾಗಿ ಬಂದು ಯಾರು ಕಲ್ಲು ತೂರಿದ್ದಾರೆ, ಹೀಗಾಗಿ ಅಹಿತಕರ ಘಟನೆ ಆಗ್ತಾ ಇದೆ, ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಅಲ್ಲಿಯ ಸಚಿವರುಗಳು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಇದು ನೋಯ್ಡಾದಲ್ಲಿ ಆದಂತಹ ಬೆಳವಣಿಗೆ.